ವೀಕ್ಷಕರೇ, ಮನುಷ್ಯನ ದೇಹದಲ್ಲಿ ಪ್ರತಿಯೊಂದು ಅಂಗ ಕೂಡ ಬಹಳ ಸೂಕ್ಷ್ಮ. ಅದರಲ್ಲಿ ಕಣ್ಣುಗಳಂತೂ ಅತಿ ಸೂಕ್ಷ್ಮ ಅಂತಾನೆ ಹೇಳಬಹುದು. ಅಂತಹ ಕಣ್ಣುಗಳಿಗೆ ಪರಿಣಾಮ ಬೀರುವಂತಹ ವಿವಿಧ ವೈದ್ಯಕೀಯ ಪರಿಸ್ಥಿತಿಗಳಿವೆ. ಅಂದರೆ ಪ್ರತಿಯೊಂದು ಕೂಡ ತನ್ನದೇ ಆದಂತಹ ಕಾರಣಗಳು ಹಾಗೆ ಲಕ್ಷಣಗಳು, ಚಿಕಿತ್ಸೆಗಳನ್ನು ಹೊಂದಿದೆ. ಸೊ ಈ ಕುರಿತಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡೋಣ. ಕಣ್ಣಿಗೆ ವಿಶೇಷವಾಗಿ ಯಾವೆಲ್ಲ ತೊಂದರೆಗಳು ಬರುತ್ತೆ, ಸೊ ಅದರಿಂದ ನಮ್ಮನ್ನು ನಾವು ಯಾವ ರೀತಿ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಅನ್ನೋದರ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ. ಇದೇ ಇವತ್ತಿನ ವಿಶೇಷ, ಕಣ್ಣಿನ ಪೊರೆ ಸಮಸ್ಯೆಯ ಪರಿಹಾರ. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ವಕ್ರೀಭವನ ದೋಷಗಳು ಅಂದರೆ ರಿಫ್ರಾಕ್ಟಿವ್ ಎರರ್ಸ್, ಕಣ್ಣಿನ ಪೊರೆ, ಗ್ಲೂಕೋಮಾ, ಇನ್ನು ವಯಸ್ಸಿಗೆ ಸಂಬಂಧಿಸಿದಂತಹ ಮ್ಯಾಕ್ಯುಲರ್ ಡಿಜನರೇಷನ್, ಇನ್ನು ಡಯಾಬಿಟಿಕ್ ರೆಟಿನೋಪತಿ, ಇವುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದರ ಬಗ್ಗೆ ನಾವು ಗಮನ ಹರಿಸೋಣ. ಪ್ರಮುಖವಾಗಿ ಇವೆಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ನೇತ್ರ ತಜ್ಞರಿದ್ದಾರೆ. ಕಣ್ಣಿಗೆ ಸಂಬಂಧಿಸಿದ ಸಾಮಾನ್ಯ ವೈದ್ಯಕೀಯ ಪರಿಸ್ಥಿತಿ, ಕಣ್ಣಿನ ಪೊರೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಬಗ್ಗೆ ಸಂಪೂರ್ಣ ಸಲಹೆ ಮತ್ತು ಸೂಚನೆಯನ್ನು ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಬೆಂಗಳೂರಿನ ಅತ್ಯುತ್ತಮ ಆಸ್ಪತ್ರೆಗಳ ಖ್ಯಾತ ವೈದ್ಯರಿದ್ದಾರೆ. ಮೊದಲಿಗೆ ನಾವು ಅವರ ಪರಿಚಯವನ್ನ ಮಾಡಿಕೊಳ್ಳೋಣ. ವೀಕ್ಷಕರೇ, ನನ್ನ ಜೊತೆ ಡಾಕ್ಟರ್ ಪ್ರಿಯಾಂಕ್ ಸೋಲಂಕಿ ಅವರಿದ್ದಾರೆ. ಇವರು MBBS, DOMS, DNB ಪದವಿಗಳನ್ನ ಪಡೆದುಕೊಂಡಿದ್ದಾರೆ. ಮಲ್ಲೇಶ್ವರಂನಲ್ಲಿರೋ ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆಯ ನಿರ್ದೇಶಕರಾಗಿದ್ದಾರೆ. ಹಾಗೆ ಕಣ್ಣಿನ ಪೊರೆ ಮತ್ತು ವಕ್ರೀಕಾರಕ ಶಸ್ತ್ರಚಿಕಿತ್ಸಾ ತಜ್ಞರು ಕೂಡ ಹೌದು. ಇದರ ಜೊತೆಗೆ ಸುಮಾರು 15 ವರ್ಷಗಳ ಅನುಭವ ಇವರಿಗಿದೆ. ಇಲ್ಲಿಯವರೆಗೂ 1 ಲಕ್ಷಕ್ಕೂ ಹೆಚ್ಚು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನು ಇವರು ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಹೈದರಾಬಾದ್ನಲ್ಲಿ ನಡೆದಂತಹ ARVO ಅಂದ್ರೆ ಇಂಡಿಯಾ ಚಾಪ್ಟರ್ ಸಂಶೋಧನೆಯಲ್ಲಿ ಮೊದಲ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ. ಪ್ರಸ್ತುತ ಡಾಕ್ಟರ್ ಪ್ರಿಯಾಂಕ್ ಸೋಲಂಕಿ ಅವರು ಬೆಂಗಳೂರಿನ ಆಫ್ಥಾಲ್ಮಿಕ್ ಸೊಸೈಟಿಯ ಗೌರವ ಜಂಟಿ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಹಾಗೆ ಭಾರತದಿಂದ ಮತ್ತು ಪ್ರಪಂಚದಾದ್ಯಂತ 500ಕ್ಕೂ ಹೆಚ್ಚು ವೈದ್ಯರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯಲ್ಲಿ ತರಬೇತಿಯನ್ನ ಕೂಡ ಕೊಟ್ಟಿದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ನನ್ನ ಜೊತೆ ಡಾಕ್ಟರ್ ರಂಜಿತಾ CS ಅವರಿದ್ದಾರೆ. ಇವರು ಬೆಂಗಳೂರಿನ ಮಿಂಟೋ ಆಫ್ಥಾಲಿಕ್ ಆಸ್ಪತ್ರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಇನ್ನು MBBS, MS, FRCS, ಗ್ಲಾಸ್ಗೋ FCRS, RGU, HS ಪದವಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಡಾಕ್ಟರ್ ರಂಜಿತಾ CS ಅವರು 13 ವರ್ಷಗಳ ಅನುಭವವನ್ನ ಹೊಂದಿದ್ದು ಇವರು 4,000ಕ್ಕೂ ಹೆಚ್ಚು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದಾರೆ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮತ್ತೊಬ್ಬರು ವೈದ್ಯರು ನನ್ನ ಜೊತೆ ಇದ್ದಾರೆ, ಡಾಕ್ಟರ್ ಜಯಶ್ರೀ. ಇವರು DNB ಆಫ್ಥಾಲ್ ಪದವಿಯನ್ನ ಪಡೆದಿದ್ದು ಡಯಾಬಿಟಿಕ್ ಲೇಸರ್ಗಳು ಹಾಗೆ ಕೃತಕ ಬುದ್ಧಿಮತ್ತೆ, ಇನ್ನು ಯಂತ್ರ ಕಲಿಕೆಯಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. IIM ಕೋಲ್ಕತ್ತಾದಿಂದ ಆರೋಗ್ಯ ನಿರ್ವಹಣೆಯಲ್ಲೂ ಕೂಡ ಇವರು ಪದವೀಧರರು. ಹಾಗೆ ಬೆಂಗಳೂರಿನ ಐಡೆಂಟಿಟಿ ಕಣ್ಣಿನ ಆಸ್ಪತ್ರೆಯ ಸ್ಥಾಪಕರು, ಇನ್ನು ಮುಖ್ಯ ನೇತ್ರ ವೈದ್ಯರಾಗಿದ್ದಾರೆ. ಇನ್ನು ಡಾಕ್ಟರ್ ಜಯಶ್ರೀ ಭಟ್ ಅವರು 20 ವರ್ಷಗಳ ಅನುಭವವನ್ನ ಹೊಂದಿದ್ದು 10,000ಕ್ಕೂ ಹೆಚ್ಚು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನ ಇಲ್ಲಿವರೆಗೂ ಮಾಡಿದ್ದಾರೆ. ಇನ್ನು ಪ್ರಸ್ತುತ ಶಿಕ್ಷಣ ಮತ್ತು ಉದ್ಯಮಶೀಲತೆಯಲ್ಲಿ ಹೆಚ್ಚಾಗಿ ತೊಡಗಿಕೊಂಡಿದ್ದಾರೆ ಮತ್ತು ಕಣ್ಣಿನ ಆರೈಕೆ ಕುರಿತು ವಿವಿಧ ವೇದಿಕೆಗಳಲ್ಲಿ ಮಾತನಾಡುವ ಅಧ್ಯಾಪಕರಾಗಿ ಆಹ್ವಾನಿಸಲ್ಪಟ್ಟಿದ್ದಾರೆ. ಇದರ ಜೊತೆಗೆ ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಂಡು ರೆಟಿನೋಪತಿ ಸ್ಕ್ರೀನಿಂಗ್ನಲ್ಲಿ ಸಮುದಾಯ ನೇತ್ರ ವಿಜ್ಞಾನದಲ್ಲಿ ಹೊಸ ಆವಿಷ್ಕಾರಗಳ ಕುರಿತು ಇವರು ಕೆಲಸವನ್ನ ಕೂಡ ಮಾಡಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಇನ್ನು ನನ್ನ ಜೊತೆ ಮತ್ತೊಬ್ಬರು ಖ್ಯಾತ ವೈದ್ಯರಿದ್ದಾರೆ, ಡಾಕ್ಟರ್ ಪ್ರಶಾಂತ್ CS. ಇವರು MBBS, MS ಫೆಲೋಶಿಪ್ ಇನ್ ಕಾರ್ನಿಯಾ ಪದವಿಗಳನ್ನು ಪಡೆದುಕೊಂಡಿದ್ದಾರೆ. ಯಲಹಂಕ ನ್ಯೂಟೌನ್ನಲ್ಲಿರುವ ಅಭಿಷೇಕ್ ನೇತ್ರಧಾಮದಲ್ಲಿ ಫೇಕೋ ರಿಫ್ರಾಕ್ಟಿವ್ ಸರ್ಜನ್ ಆಗಿ ಸೇವೆಯನ್ನ ಸದ್ಯಕ್ಕೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಪ್ರಶಾಂತ್ CS ಅವರು 17 ವರ್ಷಗಳ ಅನುಭವವನ್ನ ಹೊಂದಿದ್ದು 2008ರಿಂದ ರೋಗಿಗಳಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಇಲ್ಲಿಯವರೆಗೂ ಇವರು 9,000ಕ್ಕೂ ಹೆಚ್ಚು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಇನ್ನು ಮತ್ತೊಬ್ಬರು ಖ್ಯಾತ ವೈದ್ಯರು ಡಾಕ್ಟರ್ ವಿನಯ್ ಪಾಟೀಲ್.
ಇವರು ಮಧುರೈನಿಂದ MBBS, MS, FAEH ಪದವಿಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆ HSR ಲೇಔಟ್ನಲ್ಲಿರುವ ಸಂಕಲ್ಪ ನೇತ್ರಾಲಯ ಆಸ್ಪತ್ರೆಗಳ ಸಮೂಹದಲ್ಲಿ ಫೇಕೋ ಸರ್ಜನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ ವಿನಯ್ ಅವರು 20ಕ್ಕೂ ಅಧಿಕ ವರ್ಷಗಳ ಅನುಭವವನ್ನ ಹೊಂದಿದ್ದಾರೆ. ಹಾಗೆ 30,000ಕ್ಕೂ ಹೆಚ್ಚು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ದಾರೆ. ಅವರಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ನಾನು ಮೊದಲೇದಾಗಿ ಪ್ರಿಯಾಂಕ್ ಸೋಲಂಕಿ ಅವರನ್ನ ಪ್ರಶ್ನೆ ಮಾಡ್ತೇನೆ. ಸರ್, ನಾವಿವತ್ತು ಕಣ್ಣಿನ ಪೊರೆ ಮಾತನಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೂತಿದ್ದೇವೆ. ಸಾಕಷ್ಟು ಜನರಿಗೆ ನಾನು ಮೊದಲನೇದಾಗಿ ಹೇಳಿದಂತೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ. ಸೊ ಹೀಗಾಗಿ ಕಣ್ಣಿನ ಪೊರೆ ಅಂದ್ರೆ ಏನು, ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಸರ್? ಸೊ ಕಣ್ಣುಗಳಿಗೆ ಇರೋ ಒಂದು ಲೆನ್ಸ್ ಇರುತ್ತೆ, ಅದು ನಾವು ನೇತ್ರಮಣಿ ಅಂತ ಹೇಳ್ತೇವೆ. ಬೈ ಬರ್ತ್ ಜನ್ಮದಿಂದ ಅದು ಕ್ಲಿಯರ್ ಇರುತ್ತೆ, ಬಟ್ ವಯಸ್ಸಾದಾಗ ಅದು ಒಳಗೆ ಒಂದು ಸ್ವಲ್ಪ ಬಿಳಿ ಆಗ ಚೇಂಜಸ್ ಆಗ ಶುರು ಆಗುತ್ತೆ. ಆ ಬಿಳಿ ಚೇಂಜಸ್ ಅನ್ನು ನಾವು ಲೆನ್ಸ್ ಒಳಗಿರೋದನ್ನೇ ನಾವು ಪೊರೆ ಅಂತ ಹೇಳ್ತೇವೆ. ಸೊ ಈ ಥರ ಪೊರೆ ಬಂದಾಗ ನಿಮ್ಮ ದೃಶ್ಯದಲ್ಲಿ ಏನೇನು ಆಗ್ಬೋದು ಅಂದರೆ ಮಂಜಾಗೋದು, ಸ್ವಲ್ಪ ಸಾಯಂಕಾಲ ಹೊತ್ತಲ್ಲಿ ಕಪ್ ಕಾಣಿಸೋದು, ಅಥವಾ ಕಲರ್ ಸ್ಯಾಚುರೇಷನ್ ಒಂದು ಸ್ವಲ್ಪ ಮಂಜಾಗೋದು, ಕೆಲವು ಸತಿ ನಿಮಗೆ ಡಬಲ್ ಕಾಣಿಸೋದು, ಮತ್ತೆ ಒಂದ್ ಕಣ್ಣಲ್ಲಿ ನಿಮಗೆ ಬ್ರೈಟ್ ಇರುತ್ತೆ, ಇನ್ನೊಂದು ಕಣ್ಣಿಗೆ ಕಡಿಮೆ ಕಾಣಿಸೋದು, ಅಂದ್ರೆ ಸ್ಯಾಚುರೇಷನ್ ಅಥವಾ ಹ್ಯೂ ಅಂತ ಹೇಳ್ತೀವಿ. ಅದು ನಿಮಗೆ ಕಾಂಟ್ರಾಸ್ಟ್ ಅಲ್ಲಿ ಚೇಂಜ್ ಆಗ್ಬೋದು. ಸೊ ಈ ತರದೆಲ್ಲ ನಿಮಗೆ ಸಿಂಪ್ಟಮ್ಸ್ ಅಥವಾ ಕಾಣಿಸ್ಬೋದು. ಸೊ ಇದನ್ನ ನಾವು ಪೊರೆ ಅಂತ ಹೇಳ್ತೀವಿ. ಓಕೆ. ಇನ್ನು ಡಾಕ್ಟರ್, ಕಣ್ಣಿನ ಪೊರೆಯಲ್ಲೂ ಕೂಡ ವಿಧಗಳಿವೆ ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೇವೆ. ಆ ಟೈಪ್ಸ್ ಯಾವುವು ಹಾಗಿದ್ರೆ ಅಂತ? ಈಗ ಕಣ್ಣಿನ ಪೊರೆಯಲ್ಲಿ ಒಂದು ಲೊಕೇಶನ್ ಎಲ್ಲಿ ಲೆನ್ಸಲ್ಲಿ ಎಲ್ಲಿ ಆ ಜಾಗದಲ್ಲಿ ಕ್ಯಾಟ್ರಾಕ್ಟ್ ಇದೆ ಅನ್ನೋದು ಒಂದು, ಇನ್ನೊಂದು ಮಗು ಹುಟ್ಟಿದಾಗಿಂದನೇ ಬಂದಿದ್ಯಾ ಇಲ್ಲಾಂದ್ರೆ ಅಕ್ವೈರ್ಡ್ ಅಂತ. ಮಗು ಹುಟ್ಟಿದಾಗ ಬಂದಿದ್ರೆ ಬೆಳೀತಾ ಬಂದ್ರೆ ಅದನ್ನ ಕಂಜೆನೈಟಲ್ ಕ್ಯಾಟ್ರಾಕ್ಟ್ ಅಂತ ಕರೀತಾರೆ. ಈ ಕಂಜೆನೈಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳಿದ್ರೆ ಬೇಸಿಕಲಿ ಜೆನೆಟಿಕ್ ಏನಾದ್ರು ಅಬ್ನಾರ್ಮಲಿಟಿ ಇದ್ರೆ, ಇಲ್ಲ ಅಂದ್ರೆ ಪ್ರೆಗ್ನೆಂಟ್ ಲೇಡಿ ಫಸ್ಟ್ 6 months ಆಫ್ ಪ್ರೆಗ್ನೆನ್ಸಿಯಲ್ಲಿ ಏನಾದ್ರು ಯಾವ್ದಾದ್ರು ಟಾರ್ಚ್ ಇನ್ಫೆಕ್ಷನ್ಸ್ ತರ ಇದ್ದು ಅದರಿಂದ ಮಗುಗೆ ಹುಟ್ಟಿದಾಗಿಂದ ಕೂಡ ಅದು ಪೊರೆ ಅನ್ನೋದು ಬರ್ಬೋದು. ಅದನ್ನ ಕಂಜೆನೈಟಲ್ ಕ್ಯಾಟ್ರಾಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಅಕ್ವೈರ್ಡ್ ಅಂದ್ರೆ ಏಜ್ ಆಗ್ತಾ ಏನೇನೋ ರೀಸನ್ಸ್ ಇಂದ ಪೊರೆ ಬರುತ್ತೆ. ಎಕ್ಸಾಂಪಲ್ ನಾರ್ಮಲ್ ಆಗಿ ನ್ಯೂಕ್ಲಿಯರ್ ಸ್ಲಿರೋಸಿಸ್ ಕ್ಯಾಟ್ರಾಕ್ಟ್ ಅಂತ ಕರಿತೀವಿ. ಅದು ಒಂದು ಏಜಿಂಗ್ ಪ್ರೋಸೆಸ್. ಅದು ಮತ್ತೆ ಅದು ಸೆಂಟರ್ ಆಫ್ ದ ಲೆನ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಕಾರ್ಟಿಕಲ್ ಕ್ಯಾಟ್ರಾಕ್ಟ್ ಅಂತ ಕರಿತೀವಿ. ಆ ಕಾರ್ಟಿಕಲ್ ಕ್ಯಾಟ್ರಾಕ್ಟ್ ಅಲ್ಲಿ ಏನಂತ ಹೇಳಿದ್ರೆ ಲೆನ್ಸ್ ಸೆಂಟ್ರಲ್ಲಿ ಬಿಟ್ಟು ಪೆರಿಫೆರಿ ಎಡ್ಜಸ್ ಆಫ್ ದ ಲೆನ್ಸ್ ಅಲ್ಲಿ ಪೊರೆ ಬರುತ್ತೆ. ಅದು ಗ್ರಾಜುವಲಿ ಪ್ರೋಗ್ರೆಸ್ ಆಗ್ತಾ ಪೇಷಂಟ್ಗೆ ಡಿಕ್ರೀಸ್ ವಿಷನ್ ಬರ್ತಾ ಹೋಗುತ್ತೆ. ಇನ್ನೊಂದಂತ ಹೇಳಿದ್ರೆ ಲೆನ್ಸಿನ ಹಿಂಭಾಗದಲ್ಲಿ ಪೋಸ್ಟೀರಿಯರ್ ಸಬ್ ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್ ಅಂತೀವಿ. ಈ ತರ ಇರೋ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹತ್ರದ್ದು ಓದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಮತ್ತೆ ಗ್ಲೇರ್ ಜಾಸ್ತಿ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಏನಾದ್ರು ಟ್ರಾಮ್ಯಾಟಿಕ್ ಕ್ಯಾಟ್ರಾಕ್ಟ್. ಈಗ ಯಾವುದೇ ತರ ಕಣ್ಣಿಗೆ ಇಂಜುರಿ ಆದಾಗ ಕಣ್ಣು ಲೆನ್ಸ್ ಹೋಗಿ ಪೊರೆ ಆಗೋ ಚಾನ್ಸಸ್ ಇರುತ್ತೆ. ಅದು ಚಿಕ್ಕ ಮಕ್ಕಳಲ್ಲಾಗಿರ್ಬೋದು, ಏಜ್ ಆಗಿರೋರಲ್ಲಾದ್ರೂ ಇರ್ಬೋದು. ನೆಕ್ಸ್ಟ್ ಸೆಕೆಂಡ್ರಿ ಕ್ಯಾಟ್ರಾಕ್ಟ್ ಅಂತ ಕರಿತೀವಿ. ಸೆಕೆಂಡ್ರಿ ಕ್ಯಾಟ್ರಾಕ್ಟ್ ಅಂತ ಹೇಳಿದ್ರೆ ಈಗ ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ನ ತುಂಬ ತಗೊಂಡು ಅದರಿಂದ ಕೂಡ ಆಗ್ಬೋದು, ಇಲ್ಲಾಂದ್ರೆ ಟಾಪಿಕಲ್ ಆಗಿ ನಾವು ಸ್ವಲ್ಪ ಐ ಡ್ರಾಪ್ಸ್ ಯೂಸ್ ಮಾಡ್ತೀವಿ, ಅದರಿಂದ ಕೂಡ ಕ್ಯಾಟ್ರಾಕ್ಟಸ್ ಚೇಂಜಸ್ ಇರುತ್ತೆ. ಸೊ ಇದೆಲ್ಲ ಡಿಫ್ರೆಂಟ್, ಒನ್ ಇಸ್ ಕಾಸಸ್ ಅಂಡ್ ಲೊಕೇಶನ್. ಇನ್ನು ಡಾಕ್ಟರ್, ಈ ಒಂದು ಕಣ್ಣಿನ ಪೊರೆಗೆ ಕಾರಣ ಆಗುವಂತಹ ಅಂಶಗಳೇನೇನು, ಅಂದರೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ನಾವೇನು ಕರಿತೀವಿ, ಅವು ಯಾವುವು ಅಂತ? ಈಗಾಗಲೇ ನಮ್ಮ ಡಾಕ್ಟರ್ ಪ್ರಿಯಾಂಕ್ ಮತ್ತು ಡಾಕ್ಟರ್ ರಂಜಿತಾ ಹೇಳಿದ ಹಾಗೆ ಇದು ಮೇನ್ಲಿ ಏನಂದರೆ ಇದು ಒಂದು ಏಜಿಂಗ್ ಪ್ರೋಸೆಸ್. ಸೊ ಹೇಗೆ ನಮ್ಮ ಚರ್ಮ ಸುಕ್ಕಾಗುತ್ತೋ ಅಥವಾ ತಲೆ ಕೂದಲು ಬೆಳ್ಳಗಾಗುತ್ತೋ ಅಷ್ಟೇ ಸಹಜವಾಗಿ ನಮ್ಮಲ್ಲಿ ಪೊರೆ ಆಗೋದನ್ನು ನಾವು ಸ್ವೀಕರಿಸಬೇಕು. ಸೊ ಇದನ್ನು ಯಾವುದೇ ಒಂದು ಕಾಯಿಲೆ ಅಂತ ಫಸ್ಟ್ ಆಫ್ ಆಲ್ ನಾವು ಇದನ್ನು ಪರಿಗಣಿಸಬಾರ್ದು. ಅಷ್ಟರಲ್ಲೂ ಯಾವುದು ಟ್ರಿಗರ್ ಮಾಡುತ್ತೆ ಇದನ್ನ, ಸೊ ಏಜಿಂಗ್ ಇಸ್ ದ ಮೇನ್ ಟ್ರಿಗರಿಂಗ್ ಫ್ಯಾಕ್ಟರ್. ಸೊ ಅದು ಬಿಟ್ಟು ನಮ್ಮ ರಿಸರ್ಚ್ ಪ್ರಕಾರ ಸೂರ್ಯನ ಕಿರಣಗಳು UV ರೇಡಿಯೇಷನ್ ಏನಿದೆಯಲ್ಲ, UVA ಮತ್ತು UVB ಎಷ್ಟು ನಾವು ಕಣ್ಣನ್ನು ಅದಕ್ಕೆ ಒಡ್ಡುತ್ತೀವೋ ಅಷ್ಟು ಜಾಸ್ತಿ. ಇವಾಗ ಸ್ಕಿನ್ ಏಜ್ ಆಗೋದಕ್ಕೂ UV ರೇಡಿಯೇಷನ್ ಕಾರಣ ಅಂತ ಹೇಳ್ತೀವಿ. ಅದೇ ಪ್ರಕಾರ ಕಣ್ಣಿನಲ್ಲಿ ಪೊರೆ ಏನು ಬಂದಿದೆ ಅದು ಬೇಗ ಬರೋದಕ್ಕೆ ಮತ್ತು ಬಂದಿರೋದು ಬೇಗನೆ ಅದು ನೆಕ್ಸ್ಟ್ ಸ್ಟೇಜಿಗೆ ಹೋಗೋದಕ್ಕೆ ಅದು UV ರೇಡಿಯೇಷನ್ ಕಾರಣ ಅಂತ ನಮ್ಮ ರಿಸರ್ಚ್ ಪ್ರಕಾರ ತಿಳಿದು ಬಂದಿದೆ. ಅದು ಒಂದಾಯಿತು. ಮತ್ತು ತಿರ್ಗಾ ಡಾಕ್ಟರ್ ರಂಜಿತಾ ಅವರೇ ಹೇಳಿದಾಗೆ ಇದು ಬಿಟ್ಟು ಕೆಲವೊಂದು ಕಾರಣಗಳಿರ್ತವೆ. ಈಗ ಸಾಮಾನ್ಯ ಏಜ್ ಆದಮೇಲೆ ಅಂತ ನಾವು ತಿಳ್ಕೊಳ್ತೀವಿ, ಬಟ್ ಸ್ವಲ್ಪ ಯಂಗ್ಸ್ಟರ್ಸಲ್ಲೂ ಕೆಲವರು ಸತಿ ನಾವು ಪೊರೆ ನೋಡ್ತೀವಿ. ಸಾಮಾನ್ಯವಾಗಿ ಅವ್ರಿಗೆ ಏನಾದರೂ ಒಂದು ಕಾಯಿಲೆ ಇರುತ್ತೆ, ಲೈಕ್ ಮೇನ್ಲಿ ಡಯಾಬಿಟೀಸ್ ಯಾರಿಗಿರುತ್ತೋ ಅವರಲ್ಲಿ ಪೊರೆ ಬರುವುದು ಸ್ವಲ್ಪ ಬೇಗ, ಮತ್ತು ಬಂದ್ರೂ ಅದು ಬೇಗನೆ ನೆಕ್ಸ್ಟ್ ಸ್ಟೇಜಿಗೆ ಉಲ್ಬಣಿಸ್ತಾ ಹೋಗುತ್ತೆ. ಸೊ ಯಂಗ್ಸ್ಟರ್ಸಲ್ಲಿ ಪೊರೆ ಕಾಣಿಸುತ್ತೆ. ಅದು ಬಿಟ್ಟರೆ ಮತ್ತಿರ್ಗ ಕಣ್ಣಲ್ಲಿ ಏಟ್ ತಗಲ್ದಾಗ, ಓಕೆ ಅದು ಏನೋ ಕ್ರಿಕೆಟ್ ಬಾಲ್ ಏಟ್ ತಗಲಿರ್ಬೋದು, ಚಿಕ್ಕನ್ನಲ್ಲಾಗಿರ್ಬೋದು, ಅಥವಾ ಸ್ವಲ್ಪ ಏಜ್ ಆದಮೇಲೂ ಆಗಿರ್ಬೋದು,
ಆಗಲೇ ಪೊರೆ ಕಾಣಿಸೋ ಚಾನ್ಸಸ್ ಇದೆ, ಇಲ್ಲ ಮುಂದೆ ಕೂಡ ಏಟಾಗಿರುವ ಕಣ್ಣಿನಲ್ಲಿ ಟ್ರೊಬ್ಯಾಟಿಕ್ ಕ್ಯಾಟ್ರಾಕ್ಟ್ ಬೇಗ ಬರೋ ಚಾನ್ಸಸ್ ಇದೆ. ಸೊ ಪೆಟ್ಟು ಬೀಳೋದು ಒಂದು ಟ್ರಿಗರಿಂಗ್ ಫ್ಯಾಕ್ಟರ್. ಇದಲ್ಲದೇನೆ ಅಕಸ್ಮಾತ್ ಅವ್ರಿಗೆ ಯಾವ್ದಾರ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದ್ದಲ್ಲಿ ಅಥವಾ ಆಸ್ತಮಾ ಪ್ರಾಬ್ಲಮ್ ಇದ್ದಲ್ಲಿ ಸಾಮಾನ್ಯವಾಗಿ ನಮ್ಮ ಫಿಸಿಷಿಯನ್ಸ್ ಏನು ಮಾಡ್ತಾರೆ, ಅದನ್ನು ಕಂಟ್ರೋಲ್ ಮಾಡಿಕ್ಕೆ ಸ್ಟೀರಾಯ್ಡ್ಸ್ ಕೊಡ್ತಾರೆ. ಸೊ ಸ್ಟೀರಾಯ್ಡ್ ಬಳಕೆ ಸುಮಾರು ವರ್ಷಗಳ ಕಾಲ ನಾವು ಯಾವಾಗ ಸ್ಟ್ರಾಂಗ್ ಸ್ಟೀರಾಯ್ಡ್ಸನ್ನು ಬಾಡಿಗೆ ನಾವು ತಗೊಳ್ತೀವೋ ಆವಾಗ ಕಣ್ಣಲ್ಲಿ ಗ್ಲಾಕೋಮಾ ಮತ್ತು ಕ್ಯಾಟ್ರಾಕ್ಟ್ ಎರಡೂ ಬರುವ ಸಾಧ್ಯತೆ ಜಾಸ್ತಿ. ಕಾಂಪ್ಲಿಕೇಟೆಡ್ ಕ್ಯಾಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಅದಲ್ಲದೆ ಕಣ್ಣು ಒಳಗಡೆ ಸಹ ನಾವು ಯಾವುದೇ ಸುಮ್ಮನೆ ಅಲರ್ಜಿ ಅಂತ ಹೇಳ್ಕೊಂಡು ಒಂದೊಂದ್ಸತಿ ನಮ್ಮ ಜನ ತಿಳಿದೇನೆ ಫಾರ್ಮಸಿಗೆ ಹೋಗಿ ಸ್ಟಿರಾಯ್ಡ್ ಡ್ರಾಪ್ಸ್ ಹಾಕೊಳ್ತಾನೆ ಇರ್ತಾರೆ. ಸ್ಟ್ರಾಂಗ್ ಸ್ಟಿರಾಯ್ಡ್ಸ್ ಇರುತ್ತೆ ಅದರಲ್ಲಿ. ಸೊ ಈ ಥರ ಸ್ಟ್ರಾಂಗ್ ಸ್ಟಿರಾಯ್ಡ್ಸನ್ನು ಡಾಕ್ಟ್ರಿಗೆ ತೋರಿಸ್ದೇನೆ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಬಹಳ ಕಾಲ ಯೂಸ್ ಮಾಡೋದ್ರಿಂದ ಸಹ ಪೊರೆ ಬರ್ಬೋದು. ದಿಸ್ ಇಸ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್. ಇದಲ್ಲದೆ ಈಗ ಅಕಸ್ಮಾತು ಪ್ರೆಗ್ನೆಂಟ್ ಲೇಡಿ ಇದ್ದಾಗ ಅವರಿಗೆ ಇನ್ಫೆಕ್ಷನ್ ಆಗಿದ್ರೆ ಅಥವಾ ವಂಶದಲ್ಲಿ ಈಗ ರಕ್ತ ಸಂಬಂಧದಲ್ಲಿ ಮದುವೆ ಆಗುತ್ತಲ್ವಾ, ಕನ್ಸಾಂಗ್ಯುನಿಯಸ್ ಮ್ಯಾರೇಜ್ ಅಂತ ಹೇಳ್ತೀವಿ, ಜೆನೆಟಿಕ್ ಪ್ರಾಬ್ಲಮ್ ಇದ್ರೆ ಆವಾಗ ನಾವು ತೀರಾ ಚಿಕ್ಕ ಮಕ್ಕಳಲ್ಲಿ ಹುಟ್ಟುತ್ತಾನೆ ಪೊರೆ ಇರ್ಬೋದು, ಕಾಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ, ಇಲ್ಲ ಸ್ವಲ್ಪ ಡೆವಲಪ್ಮೆಂಟಲ್ ಒಂದು 5-6 ವರ್ಷದ ಮಗುನಲ್ಲಿ ಸಹ ಕ್ಯಾಟ್ರಾಕ್ಟ್ ಕಾಣಿಸ್ಬೋದು. ಇವೆಲ್ಲ ಈ ರೀತಿ ಕಾರಣಗಳಿಂದ ಬರುವಂಥವು. ಬಟ್ ಹೆಚ್ಚು ಏಜಿಂಗ್ ಇಸ್ ದ ಮೇನ್ ಕಾಸ್. ಮೋರ್ ದೆನ್ 50% ಏನು ನಾವು ಕ್ಯಾಟ್ರಾಕ್ಟ್ ಅದಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು. ಇದು ಸೆನೈಲ್ ಕ್ಯಾಟ್ರಾಕ್ಟ್ ಅಂದರೆ ವಯಸ್ಸಿನಿಂದ ಬರುವಂಥದ್ದು ಮೇನ್ ಕಾಸ್. ಇನ್ನು ಡಾಕ್ಟರ್, ಪ್ರಮುಖವಾಗಿ ಈ ಕಣ್ಣಿನ ಪೊರೆಗಿರುವಂತಹ ಪರಿಹಾರಗಳು ಏನು? ಅಂದರೆ ಶಸ್ತ್ರಚಿಕಿತ್ಸೆ ಮಾಡಿಸೋದು ಒಂದೇ ಆಪ್ಷನ್ನ? ಹೌದು. ಈಗಿರೋ ಅಡ್ವಾನ್ಸ್ಮೆಂಟ್ ಎಲ್ಲ ನೋಡಿದ್ರೆ ನಿಮಗೆ ಕಣ್ಣಿನ ಈ ಪೊರೆಯನ್ನು ಸಂಪೂರ್ಣವಾಗಿ ಬಗೆಹರಿಸಬೇಕು ಅಂತಂದರೆ ಚಿಕಿತ್ಸೆ ಒಂದೇ ಅದಕ್ಕೆ ಪರಿಹಾರ. ಬೇರೆದು ಎಷ್ಟೋ ಸಾಮಾನ್ಯವಾಗಿ ನನಗೆ ಬರೋ ಪೇಷಂಟ್ಸ್ಗಳು ಕೇಳ್ತಾರೆ, ಏನಾದರೂ ಡಯಟಿಂದ ಏನಾದ್ರು ಕರಗುತ್ತಾ, ಕಣ್ಣಿಗೆ ಏನಾದ್ರು ಡ್ರಾಪ್ಸ್ ಹಾಕಿದ್ರೆ ಅದು ಕರಗ ಹೋಗುತ್ತಾ, ಶಸ್ತ್ರಚಿಕಿತ್ಸೆ ಇಲ್ಲದೆ ಏನಾದರೂ ಅದಕ್ಕೊಂದು ಪರಿಹಾರ ಇದೆಯಾ ಅಂತ ಭಾಳ ಜನ ಕೇಳ್ತಾರೆ. ಅದು ಸರ್ವೇ ಸಾಮಾನ್ಯ. ಬಟ್ ಏನಂತಂದರೆ ಒಂದು ಸಲ ಪೊರೆ ಬಂದರೆ ಅದು ವಾಪಸ್ ಹೋಗೋದಿಲ್ಲ, ಅದು ಪರ್ಮನೆಂಟ್. ಅದು ಯಾಕಂದರೆ ವಯಸ್ಸಿಗೆ ಆದಮೇಲೆ ವಾಪಸ್ ನಾವು ವಿ ಕಾಂಟ್ ಏಜ್ ಬ್ಯಾಕ್. ಸೊ ಅದೇ ಥರ ಒಂದು ಸಲ ಪೊರೆ ಬಂದಮೇಲೆ ಅದು ವಾಪಸ್ ಹೋಗೋದಿಲ್ಲ. ಏನಂದ್ರೆ ಒಂದೊಂದು ಸತಿ ಅದನ್ನ ಸ್ವಲ್ಪ ಶಸ್ತ್ರಚಿಕಿತ್ಸೆಯನ್ನು ಮುಂದೆ ತಳ್ಳಬಹುದು ಬೇಕಾದ್ರೆ. ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಎಷ್ಟು ದಿನ ಆಗುತ್ತೋ ನೀವು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಸಾಧ್ಯ ಆದಷ್ಟು ಮಾಡ್ಕೋಬಹುದು. ಅಂದ್ರೆ ಒಂದು ಸ್ಪೆಕ್ಟಾಕಲ್ ಗ್ಲಾಸಸ್ನ ಸ್ವಲ್ಪ ಪವರ್ ಜಾಸ್ತಿ ಮಾಡಿ ಯೂಸ್ ಮಾಡ್ಬೋದು, ಅಥವಾ ಬೆಳಕನ್ನು ನಾವು ಮನೇಲಿ ಇರ್ಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಲೈಟ್ ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಬಟ್ ಏನಿದ್ರು ಇವೆಲ್ಲ ತಾತ್ಕಾಲಿಕ ಪರಿಹಾರ. ಇದು ನಿಮಗೆ ಸಂಪೂರ್ಣವಾಗಿ ಪರಿಹಾರ ಬೇಕು ಅಂದರೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರ. ಇನ್ನು ಡಾಕ್ಟರ್, ಇದರ ವಿಧಗಳು ಹಾಗೆ ಅವುಗಳನ್ನು ಹೇಗೆ ಮಾಡಲಾಗುತ್ತೆ, ಅಂದರೆ ಹೌ ಆರ್ ದೇ ಪರ್ಫಾರ್ಮ್ಡ್ ಅಂತಂದರೆ ಏನು ಹೇಳ್ತೀರಾ ಅಂತ? ಸಿ ಆಸ್ ಆಫ್ ನೌ ಕ್ಯಾಟ್ರಾಕ್ಟ್ ಅಂದರೆ ಮೋಸ್ಟ್ ಆಕ್ಸೆಪ್ಟೆಡ್ ಸರ್ಜರಿ ಇನ್ ದ ವರ್ಲ್ಡ್. ಇಲ್ಲಿ ನಮ್ಮ ಹತ್ರನೇ ಪೇಷಂಟ್ ಬರ್ತಾರೆ, ಡಾಕ್ಟರ್ ಪೊರೆ ಬಂದಿದೆ ಆಪರೇಷನ್ ಮಾಡಿ ಅಂತ. ಕ್ಯಾಟ್ರಾಕ್ಟ್ ಸರ್ಜರಿ ಸೇಫ್. ಅದರಲ್ಲಿ ಬೇಸಿಕಲಿ 2 ಟೆಕ್ನಿಕ್ಸ್ ಇದೆ. ಒಂದು ಸ್ಮಾಲ್ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರಿ ಅಂತೀವಿ, ಇನ್ನೊಂದು ಫೇಕೋ ಎಮಲ್ಸಿಫಿಕೇಷನ್. ಸ್ಮಾಲ್ ಇನ್ಸಿಷನ್ ಅಂದರೆ ಕಣ್ಣಲ್ಲಿ ಒಂದು 7 ಮಿಲಿಮೀಟರ್ವರೆಗೂ ಸ್ಮಾಲ್ ಇನ್ಸಿಷನ್ ಹಾಕಿ ಪೊರೆನ ತೆಗೆದು ಆ ಜಾಗದಲ್ಲಿ ಲೆನ್ಸ್ ಹಾಕ್ತೀವಿ. ಲೆನ್ಸ್ ಬೇರೆ ಬೇರೆ ಟೈಪ್ಸ್ ಇರ್ತವೆ. ಸೊ ದಿಸ್ ಇಸ್ ಸ್ಮಾಲ್ ಇನ್ಸಿಷನ್. ಇದ್ರ ನೆಕ್ಸ್ಟ್ ಅಡ್ವಾನ್ಸ್ಮೆಂಟ್ ಅಂದರೆ ಫೇಕೋ ಎಮಲ್ಸಿಫಿಕೇಷನ್, ವಿಚ್ ಇಸ್ ದ ಮೋಸ್ಟ್ ಕಾಮನ್ ಸರ್ಜರಿ ಪರ್ಫಾರ್ಮ್ಡ್ ಎವ್ರಿವೇರ್. ಲಾಸ್ಟ್ 30 ಇಯರ್ಸಿಂದ ಅದನ್ನೇ ಮಾಡ್ತಿದ್ದೇವೆ. ಓಕೆ, ಅದರಲ್ಲಿ ಸ್ಮಾಲ್ ನಮ್ದು ಇನ್ಸಿಷನ್ ಭಾಳ ಚಿಕ್ಕದು, ಅರೌಂಡ್ 2.2 ಮಿಲಿಮೀಟರ್ಸ್ ಇರುತ್ತೆ. ಅದರಲ್ಲಿ ಕಣ್ಣಲ್ಲಿ ಎಂಟ್ರಿ ಮಾಡಿ ಫೇಕೋ ಎಮಲ್ಸಿಫಿಕೇಷನ್ ಅಂತ ಅಲ್ಟ್ರಾಸೌಂಡ್ ಎನರ್ಜಿಯಿಂದ ಆ ಪೊರೆನ ವಿ ಮೇಕ್ ಇನ್ ಟು ಸ್ಮಾಲ್ ಪೀಸಸ್. ಅದನ್ನು ಸ್ಮಾಲ್ ಪೇಸ್ಟ್ ಥರ ಮಾಡಿ ಸಕ್ಷನ್ ಆಗುತ್ತೆ. ಆ ಜಾಗದಲ್ಲಿ ವೇರ್ ದೇರ್ ಇಸ್ ಅ ನ್ಯಾಚುರಲ್ ಲೆನ್ಸ್ ಕ್ಯಾಪ್ಸುಲ್ ವಿ ಪುಟ್ ದಿ ಆರ್ಟಿಫಿಷಿಯಲ್ ಲೆನ್ಸ್. ಸೊ ದೃಷ್ಟಿ ಇಂಪ್ರೂವ್ ಆಗುತ್ತೆ. ಇನ್ನು ಡಾಕ್ಟರ್, ನಾನು ಆಗಲೇ ಹೇಳ್ತಾ ಇದ್ದೆ, ಕಣ್ಣು ಅನ್ನೋದು ಅತಿ ಸೂಕ್ಷ್ಮವಾದಂತಹ ಅಂಗಾಂಗ. ಸೊ ಅಂತಹ ಕಣ್ಣಿಗೆ ನಾವು ಸರ್ಜರಿ ಮಾಡಬೇಕು, ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದಾಗ ಪ್ರತಿಯೊಬ್ಬರು ಕೂಡ ಹೆದರ್ಕೋತಾರೆ. ಅಯ್ಯೋ, ಕಣ್ಣಿನ ಶಸ್ತ್ರಚಿಕಿತ್ಸೆ ನಿಜಕ್ಕೂ ಕೂಡ ಮಾಡಿಸ್ಬೇಕಾ, ಹೇಗಿರುತ್ತೋ ಏನೋ, ನೋವಾಗುತ್ತೋ, ಪೇನ್ಫುಲ್ ಆಗಿರುತ್ತೋ ಅಂತ. ಸೊ ಏನು ಹೇಳ್ತೀರಾ ಈ ವಿಚಾರಕ್ಕೆ? ಸೊ ಇರೋ ಜನ್ರೇಷನ್ ಟೆಕ್ನಾಲಜಿಯಲ್ಲಿ ಪೇಯ್ನ್ ಈಸ್ ವೆರಿ ಮಿನಿಮಲ್, ಅಂದರೆ ಆಲ್ಮೋಸ್ಟ್ ಇರೋದೇ ಇಲ್ಲ. ಮುಂಚೆಯಲ್ಲಿ ನಾವು ಟೆಕ್ನಾಲಜಿ ಇರಲಿಲ್ಲ, ಅವಾಗ ಪೇಯ್ನ್ ಇತ್ತು. ಬಟ್ ಇವಾಗ ನಾವು ಲೇಸರ್ ಆಪ್ರೇಷನ್ ಅಥವಾ ಫೇಕೋ ಎಮಲ್ಸಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಕಣ್ಮೇಲಿರೋ ಒಂದು ಡ್ರಾಪ್ಸ್ ಹಾಕ್ತೀವಿ, ಪ್ಯಾರಾಕೇನ್ ಅಂತ ಹೇಳ್ತೀವಿ, ಅಥವಾ ಅದನ್ನು ಅನೆಸ್ಥೆಟಿಕ್ ಡ್ರಾಪ್ಸ್ ಹಾಕ್ತೀವಿ. ಸರ್ಜರಿ ಆಗೋದು ಒಂದು 5 ಅಥವಾ 7 ನಿಮಿಷದಲ್ಲಿ. ಸೊ ಅಷ್ಟರಲ್ಲಿ ನಿಮಗೆ ನೋವಂತೂ ಆಗಲ್ಲ. ಸೊ ರಿಕವರಿನೂ ತುಂಬ ಬೇಗ ಆಗುತ್ತೆ. ಒಂದು ಇವತ್ತು ಮಾಡಾದ್ಮೇಲೆ ನಾಳೆನೇ ನೆಕ್ಸ್ಟ್ ಡೇಯಿಂದಾನೆ ನಿಮಗೆ
ದೃಷ್ಟಿನೂ ಕ್ಲಿಯರ್ ಆಗುತ್ತೆ. ಒಂದು 4 ದಿವಸದಲ್ಲಿ ಕೆಲಸಕ್ಕೆ ಹೋಗ್ಬೋದು. ಸೊ ನಿಮಗೆ ಮುಂಚಿನ ಥರ ನೀವು ಬೆಡ್ ರೆಸ್ಟ್ ಆಗಬೇಕು ಅಥವಾ ತುಂಬ ಲಂಬ ಸಮಯವರೆಗೂ ನೀವು ಡ್ರಾಪ್ಸ್ ಹಾಕೋದು ನೋವು ಜಾಸ್ತಿ ಇರುತ್ತೆ ಅಂತವೇನಿಲ್ಲ. ಆ ನೋವಿರೋದು ನಮ್ಮ ಮನಸ್ಸಲ್ಲಿರೋದು ಅಷ್ಟೇ. ಸೊ ಆ ಮನಸ್ಸಿಂದ ನಾವು ನೋವನ್ನು ತೆಗೆದ್ರೆ ಇಟ್ ಈಸ್ ಎ ವೆರಿ ಫಾಸ್ಟ್ ಪ್ರೊಸೀಜರ್, ವೆರಿ ಸೇಫ್ ಪ್ರೊಸೀಜರ್. ಅಂದ್ರೆ ಒಂಚೂರು ಕೂಡ ನೋವಾಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ನೋವು ಅಂದರೆ ಇವಾಗ ಇದು ನನಗೆ ಪಿಂಚು, ನಿಮಗೆ ನೋವು ಅಂದರೆ ನಾವು ಹೇಗೆ ಅನುಭವಿಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆ ಟಚ್ ಅಂತೂ ಇದ್ದೇ ಇರುತ್ತೆ. ಅಂದರೆ ನಿಮಗೆ ಸೆನ್ಸೇಷನ್ ಇರುತ್ತೆ ಟಚ್ದು, ಬಟ್ ನೋವು ಇರಲ್ಲ. ನೋವು ಅಂದರೆ ನಿಮಗೆ ಪ್ರೆಷರ್ ಕಡಿಮೆ ಆಗುತ್ತೆ, ಅಂದರೆ ಡಿಸ್ಪ್ರೆಷರ್ ಅಂತ ಹೇಳ್ತೀವಿ. ನಮಗೆ ಚುಚ್ಚೋದು ಆ ಥರ ಎಲ್ಲ ಜಾಸ್ತಿ ಆಗ್ಬೋದು, ಬಟ್ ನೋವು ಅಂತೀರ. ಯಾಕಂದರೆ ಸರ್ಜರಿ ಆಗೋದು ಒಂದು 5 ನಿಮಿಷ ಅಥವಾ 7 ನಿಮಿಷನೇ. ಸೊ ಈ ಟೆಕ್ನಾಲಜಿ ಇರೋದ್ರಿಂದ ಸೊ ಅದರಲ್ಲಿ ನಿಮಗೆ ನೋವು ಇರೋದು ಕಡಿಮೆ. ಇನ್ನು ಡಾಕ್ಟರ್, ನಾವು ಲೆನ್ಸ್ಗಳನ್ನು ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಈ ವಿಚಾರಕ್ಕೆ ಬಂತಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನೈಸರ್ಗಿಕವಾಗಿ ಮಸೂರವನ್ನು ಬದಲಿಸ್ತೇವಲ್ಲ, ಸೊ ಅದು ಹೇಗೆ ಅಂತ? ಈಗ ನಮಗೆ ಸ್ಪೆಕ್ಟಿಕಲ್ಸ್ ನಾವು ಯೂಸ್ ಮಾಡ್ತಾ ಇದ್ರೆ ಇವಾಗ ಒಂದು ಡಿಸೈನ್ ಇಷ್ಟ ಆಗುತ್ತೆ, 1 ವರ್ಷಕ್ಕೆ ಚೇಂಜ್ ಮಾಡಿ ಇನ್ನೊಂದು ಡಿಸೈನ್ ಇಷ್ಟ ಆಗುತ್ತೆ, ಇನ್ನೊಂದು ಚೇಂಜ್ ಮಾಡ್ತೀವಿ. ಆ ಥರ ಮಾಡೋಕ್ಕಾಗಲ್ಲ. ನಾವು ಇದು ಆಪ್ರೇಷನ್ ಮಾಡಿದಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನ್ಯಾಚುರಲ್ ಲೆನ್ಸ್ ಇರೋದನ್ನ ತೆಗ್ದು ಆರ್ಟಿಫಿಷಿಯಲ್ ಲೆನ್ಸ್ ಹಾಕ್ತೀವಿ. ಅದು ಆರ್ಟಿಫಿಷಿಯಲ್ ಲೆನ್ಸ್ ಅಂತ ಕರೀತಾರೆ. ಅದು ಒಂದ್ಸಲ ಹಾಕಿದ್ರೆ ಲೈಫ್ ಲಾಂಗ್. ಅದು ಏನಾದ್ರು ಕಾಂಪ್ಲಿಕೇಶನ್ ಇದ್ರೆ ಮಾತ್ರ ತೆಗಿಯೋ ನೆಸೆಸಿಟಿ ಇರುತ್ತೆ, ಇಲ್ಲಾಂದ್ರೆ ನೆಸೆಸಿಟಿ ಇರಲ್ಲ. ಒನ್ಸ್ ಹಾಕಿದ್ರೆ ಲೈಫ್ ಟೈಮ್ ಅದು. ಸೊ ಅದರಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ಲೆನ್ಸಸ್ ಕ್ವಾಲಿಟಿನೂ ಇಂಪ್ರೂವ್ ಆಗ್ತಾ ಇದೆ, ಮತ್ತು ಅದು ವರ್ಕಿಂಗ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಅದರಲ್ಲಿ ಮೇನ್ ಬಂದ್ಬಿಟ್ಟು ಮೋನೋಫೋಕಲ್ ಲೆನ್ಸ್ ಅಂತ ಕರಿತೀವಿ. ಅದು ಹಿಂದೆಯಿಂದ ಇತ್ತು, ಇವಾಗಲೂ ಇದೆ. ಅದು ಒನ್ ಆಫ್ ದ ಬೆಸ್ಟ್ ಅಂತಾನೆ ಕನ್ಸಿಡರ್ ಮಾಡೋದು. ಈ ಮೋನೋಫೋಕಲ್ ಅಂದರೆ ಆ ಮೋನೋ ಅನ್ನೋ ವರ್ಡಲ್ಲಿ ಒಂದು ಇಟ್ ಈಸ್ ಮೇನ್ಲಿ ಫಾರ್ ಡಿಸ್ಟೆನ್ಸ್ ವಿಷನ್ ಕರೆಕ್ಷನ್, ದೂರದೃಷ್ಟಿನ ಕರೆಕ್ಷನ್ ಮಾಡಕ್ಕಂತ ಇರುತ್ತೆ. ಸರ್ಜರಿ ಮಾಡಾದ್ಮೇಲೆ ಪೇಷಂಟ್ಗೆ ದೂರದೃಷ್ಟಿ ಚೆನ್ನಾಗಿರುತ್ತೆ, ಆದರೆ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಹತ್ತಿರದ ದೃಷ್ಟಿ ಕಮ್ಮಿ ಇರುತ್ತೆ. ಸೊ ಇಂಥ ಪೇಷಂಟ್ಸ್ ರೀಡಿಂಗ್ ಗ್ಲಾಸಸ್ ಹಾಕೋ ನೆಸೆಸಿಟಿ ಬೇಕಾಗಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಮಲ್ಟಿಫೋಕಲ್ ಲೆನ್ಸ್. ಈ ಲೆನ್ಸಸ್ ಹೆಂಗೆ ಅಡ್ವಾನ್ಸ್ ಲೆನ್ಸಸ್ ಇವೆಲ್ಲ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೂರದೃಷ್ಟಿ, ಮಧ್ಯದ ದೃಷ್ಟಿ ಮತ್ತೆ ಹತ್ತಿರದ ದೃಷ್ಟಿ ಮೂರೂ ಕರೆಕ್ಷನ್ ಮಾಡೋ ಥರ ಇರುತ್ತೆ. ಒಂದು ಅಡ್ವಾಂಟೇಜ್ ಇದ್ರೆ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಕೂಡ ಈ ಲೆನ್ಸಲ್ಲಿ ಇದೆ. ಏನಂತ ಹೇಳಿದ್ರೆ ಸ್ವಲ್ಪ ನೈಟ್ ಡ್ರೈವ್ ಮಾಡೋ ಪೇಷಂಟ್ಸಲ್ಲಿ ಸ್ವಲ್ಪ ಗ್ಲೇರ್ ಅಂದರೆ ಡ್ರೈವ್ ಮಾಡ್ಬೇಕಾದ್ರೆ ಸ್ಪೋಕ್ಸ್ ಹೊಡಿಯುತ್ತೆ ಕಣ್ಣಿಗೆ ಅಂತ ಕಾಮನ್ ಆಗಿ ಪೇಷಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಮತ್ತೆ ಹ್ಯಾಲೋಸ್ ಅಂತ ಲೈಟ್ ನೋಡಿದ್ರೆ ಅದು ಸುತ್ತ ರಿಂಗ್ಸ್ ಕಾಣಿಸುತ್ತೆ ಅಂತ ಹ್ಯಾಲೋಸ್ ಅಂತ ಹೇಳ್ತಾರೆ. ಅದು ಒಂದು ಇದು ಡಿಸ್ಅಡ್ವಾಂಟೇಜಸ್ ಆಫ್ ಮಲ್ಟಿಫೋಕಲ್ ಲೆನ್ಸು. ನೆಕ್ಸ್ಟ್ ಬಂದ್ಬಿಟ್ಟು ಟೋರಿಕ್ ಲೆನ್ಸ್ ಅಂತ. ಈಗ ನಾವು ಕನ್ನಡಕ ಹಾಕಬೇಕಾದ್ರೆ ಅವ್ರಿಗೆ ಸಿಲಿಂಡರ್ ಪವರ್ ಅಂತ ಇರುತ್ತೆ. 2 ಪವರ್ ಇದೆ, ಒಂದು ಸ್ಪೆರಿಕಲ್ ಪವರ್, ಇನ್ನೊಂದು ಸಿಲಿಂಡರ್ ಪವರ್. ಇದು ಸಿಲಿಂಡರ್ ಪವರ್ ಕರೆಕ್ಷನ್ ಜೊತೆಗೆ ಕ್ಯಾಟ್ರಾಕ್ಟ್ ಸರ್ಜರಿನೂ ಮಾಡೋದಿರುತ್ತೆ. ಅದನ್ನ ಟೋರಿಕ್ ಲೆನ್ಸ್ ಅಂತಾರೆ. ಅನದರ್ ಒನ್ ಮೋರ್ ಅಡ್ವಾನ್ಸ್ ಇಸ್ ಅಕಾಮಡೇಟಿವ್ ಲೆನ್ಸಸ್. ಇದು ಹೇಗಂತ ಹೇಳಿದ್ರೆ ನಮ್ದು ನ್ಯಾಚುರಲ್ ಲೆನ್ಸ್ ಹೆಂಗೆ ಫಾರು, ಮಿಡ್ಲ್, ಡಿಸ್ಟೆನ್ಸ್ ಮೂರನ್ನು ಅಕಾಮಡೇಟ್ ಮಾಡುತ್ತಲ್ಲ, ಅದೇ ಥರ ನಾವು ಹಾಕೋ ಆರ್ಟಿಫಿಷಿಯಲ್ ಲೆನ್ಸ್ ಕೂಡ ಅದೇ ನ್ಯಾಚುರಲ್ ಲೆನ್ಸ್ ಥರನೇ ಮಿಮಿಕ್ ಮಾಡಲಿ ಅಂತ ಹಾಕಿರ್ತಾರೆ. ಸೊ ನಾವು ಡಾಕ್ಟರ್ ಹತ್ರ ಹೋದಾಗ ನಮ್ಗೆ ಇದೇ ಲೆನ್ಸ್ ಬೇಕಂತ ಹೇಳೋದಕ್ಕಿಂತ ನಮ್ಮ ಲೈಫ್ ಸ್ಟೈಲ್ ಏನಿದೆ ಎಕ್ಸ್ಪ್ಲೈನ್ ಮಾಡಿ ಡಾಕ್ಟರ್ಗೆ, ಅವರು ನಮ್ಮನ್ನ ಚೆಕ್ ಮಾಡಿ ನಮ್ಮ ಐ ಕಂಡೀಷನ್ ಹೇಗಿದೆ ಅಂತ ನೋಡಿಕೊಂಡು ನಮಗೆ ಯಾವುದು ಬೆಸ್ಟ್ ಸೂಟ್ ಆಗುತ್ತಲ್ಲ ಆ ಲೆನ್ಸ್ ಆಪ್ಷನ್ ಕೊಡ್ತಾರೆ. ಎಸ್. ಇನ್ನು ಡಾಕ್ಟರ್, ಈಗ ಆಫ್ಟರ್ ಸರ್ಜರಿ ಆದಮೇಲೆ ಮನುಷ್ಯನ ಜೀವನ ಹೇಗಿರುತ್ತೆ? ಅಂದರೆ ಎಲ್ರಿಗೂ ಕೂಡ ಭಯ ಇರುತ್ತೆ. ಸೊ ನನಗೆ ಈಗ ಕಾಣಿಸ್ತಾ ಇರೋ ರೀತಿನೇ ಸರ್ಜರಿ ಆದ್ಮೇಲೂ ಕಾಣಿಸುತ್ತಾ, ನನ್ನ ಕಣ್ಗಳು ಇರೋ ರೀತಿನೇ ಇರುತ್ತಾ ಅಥವಾ ಇಲ್ವಾ ಅನ್ನೋ ಭಯ ಇರುತ್ತೆ. ಸೊ ಏನು ಹೇಳ್ತೀರಾ ಈ ವಿಚಾರಕ್ಕೆ? ಈ ಅನುಭವನ ಆ್ಯಕ್ಚುಲಿ ನಮ್ಮ ಪೇಷಂಟ್ಸ್ ಹೇಳಬೇಕು ನಮ್ಗಿಂತ ಜಾಸ್ತಿ. ಬಟ್ ನಾನು ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಈಗ ನೋಡಿ, ನಮ್ಮ ಜನರಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಜೀವಾವಧಿ ಜಾಸ್ತಿ ಆಗಿದೆ. ಸೀನಿಯರ್ ಸಿಟಿಸನ್ಸು ಜಾಸ್ತಿ ಜನ ಇದ್ದಾರೆ ಇವಾಗ ಮುಂಚೆಕ್ಕಿಂತ. ಅವ್ರಿಗೆ ನಾವು ಆರ್ಥಿಕ ಸ್ವಾವಲಂಬನೆ ಇರಬೇಕು ಅಂತ ನಾವು ಬಯಸ್ತೀವಿ. ಅದೇ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ, ರಿಟೈರ್ಮೆಂಟ್ ಫಂಡ್ಸ್ ಇಟ್ಕೊಳ್ಬೇಕು ಅದೆಲ್ಲ. ಬಟ್ ಆರೋಗ್ಯದಂಥ ಸ್ವಾವಲಂಬನೆ ಇನ್ನೊಂದಿಲ್ಲ. ಅದರಲ್ಲೂ ದೃಷ್ಟಿ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಅದರಲ್ಲಿ ಅವರು ಅನುಭವಿಸುವಂಥ ಒಂದು ಸ್ವಾವಲಂಬನೆಯ ಮಟ್ಟನೇ ಬೇರೆ. ಅದು ನಮ್ಮ ಪೇಷಂಟ್ಸಲ್ಲಿ ಕಂಡುಬಿಡುತ್ತೆ ಆಫ್ಟರ್ ಸರ್ಜರಿ. ಓಕೆ, ಸೊ ಕೆಲವೊಂದು ನೇರವಾದ ಬೆನಿಫಿಟ್ಸ್ ಇರ್ಬೋದು. ಲೈಕ್ ನನಗೆ ಇವಾಗ ಪೇಪರ್ ಚೆನ್ನಾಗಿ ಓದ್ತೀನಿ, TV ಚೆನ್ನಾಗಿ ನೋಡ್ತೀನಿ, ಅಥವಾ ಬಣ್ಣಗಳು ಚೆನ್ನಾಗಿ ಕಾಣಿಸುತ್ತೆ, ಇವಾಗ ನಾನು ಮುಂಚೆ ಥರ ಕಸೂತಿನ ಮಾಡಬಲ್ಲೆ, ಈ ಥರ ಒಂದು ದೀಸ್ ಆರ್ ಆಲ್ ಡೈರೆಕ್ಟ್ ಬೆನಿಫಿಟ್ಸ್. ಇನ್ನು ಕೆಲವೊಂದು ನಾವು ಅಂದಾಜಿಗೂ ತೊಗೊಂಡಿರಲ್ಲ ಅಂಥ ಬೆನಿಫಿಟ್ಸು. ಸೊ ಪರೋಕ್ಷವಾದ ಕೆಲವೊಂದಿಷ್ಟು ಬೆನಿಫಿಟ್ಸ್ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನನ್ನ ಪೇಷಂಟ್ ಒಬ್ಬರು ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರು, ಸರ್ಜರಿ ಮುಂಚೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಡಾಕ್ಟ್ರೇ, ಹೊರಗಡೆ ಹೋಗಿ ವಾಕಿಂಗ್ ಮಾಡಲಿಕ್ಕೆ ಟೆರೆಸ್ ಮೇಲೆ ವಾಕ್ ಮಾಡ್ತಿದ್ದೆ. ಇವಾಗ ನಾನು ರೋಡಿಗೆ ಹೋಗಿ ವಾಕ್ ಮಾಡ್ತೀನಿ, ನನಗೆ ಟ್ರಾಫಿಕ್ಕಿಂದ ಭಯ ಎಲ್ಲ ಇಲ್ಲ. ಅದರಿಂದ ಅವರ ಶುಗರ್ ಕಂಟ್ರೋಲ್ ಚೆನ್ನಾಗಾಯಿತು. ಸೊ ದಿಸ್ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ದೃಷ್ಟಿ ಯಾವಾಗ ಕ್ಷೀಣಿಸ್ತಾ ಬರುತ್ತೋ ಅವರ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಮ್ಮಿ ಆಗಿರುತ್ತೆ.
ಪ್ಲಸ್ ಇವಾಗ ಬಚ್ಚಲಿಗೆ ಹೋಗ್ತಾ ಎಲ್ಲೋ ಬಿದ್ದು ಬಿಡೋದು, ರಾತ್ರಿ ಹೊತ್ತು ಎದ್ದಾಗ ಎಲ್ಲೋ ಒಂದು ತಡ್ಕಾಡ್ಕೊಂಡು ಬೀಳೋದು, ಇದರಲ್ಲಿ ಇಂಡೈರೆಕ್ಟ್ ಆಗಿ ಪುವರ್ ವಿಷನ್ ಅದು ಕಾರಣ ಆಗಿರುತ್ತೆ. ಸೊ ಒಂದು ಸತಿ ಅವ್ರಿಗೆ ದೃಷ್ಟಿ ಚೆನ್ನಾಗಿ ಕಾಣಿಸ್ತಿದೆ ಅಂದಮೇಲೆ ಓವರ್ ಆಲ್ ಅವರ ಸೋಷಿಯಲ್ ಇಂಟ್ರಾಕ್ಷನ್ ಆಗಲಿ ಅಥವಾ ಅವರ ಓವರ್ ಆಲ್ ಏನವರ ಆರೋಗ್ಯದ ಮಟ್ಟ ಏನಿದೆ ಅದೇ ಸುಧಾರಣೆ ಆಗೋದನ್ನು ನಾವು ನೋಡಿದ್ದೀವಿ. ದಟ್ ಈಸ್ ಹೌ ದ ಅನ್ನೋನ್ ಆ್ಯಂಡ್ ನೋನ್ ಬೆನಿಫಿಟ್ಸ್ ಆಫ್ಟರ್ ದ ಸರ್ಜರಿ. ಎಸ್, ಇನ್ನು ಡಾಕ್ಟರ್ ನಾವು ಬೆನಿಫಿಟ್ಸು ಮಾತಾಡಬೇಕು, ಕಾಂಪ್ಲಿಕೇಶನ್ಸ್ ಬಗ್ಗೆನೂ ಮಾತನಾಡಬೇಕು. ಆಫ್ಟರ್ ಸರ್ಜರಿ ಆದಮೇಲೆ ಏನೆಲ್ಲ ತೊಂದರೆಗಳು ಎದುರಾಗುತ್ತೆ, ಏನೆಲ್ಲ ಕಾಂಪ್ಲಿಕೇಶನ್ಸನ್ನು ನಾವು ನೋಡಬಹುದು ಅಂತ? ಶಸ್ತ್ರಚಿಕಿತ್ಸೆ ಅಂತಂದಮೇಲೆ ಅದು ಕಾಂಪ್ಲಿಕೇಶನ್ಸ್ ಅದು ಜೊತೆಗೆ ಬರೋದೇ ಅದು ನಿಜ. ಈಗ ನಾನು ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಏನು ಕಾಂಪ್ಲಿಕೇಶನ್ ಇಲ್ಲ ಅಂತಂದ್ರೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅರ್ಥ. ಸೊ ಇದು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿದಾಗ ನಾವು ಎಲ್ಲ ಅದಕ್ಕೆ ಪ್ರಿಕಾಷನ್ಸ್ ಎಲ್ಲ ತಗೊಂಡೇ ಮಾಡಿರ್ತೀವಿ. ಆದರೆ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಕೈಯಲ್ಲಿರೋದಿಲ್ಲ, ಆವಾಗ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆಗಳು ಇವೆ. ಬಟ್ ಇವಾಗ ರೀಸೆಂಟಾಗಿ ಅಡ್ವಾನ್ಸ್ಮೆಂಟ್ ಎಲ್ಲ ಆಗ್ಬಿಟ್ಟು ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿರೋದ್ರಿಂದ, ಆಮೇಲೆ ನಾವು ಕೊಡೋ ಮೆಡಿಸಿನ್ಗಳಿಂದ ಎಲ್ಲ ಅದರ ಸಹಾಯದಿಂದ ಕಾಂಪ್ಲಿಕೇಶನ್ಸ್ ರೇಟು ಬಹಳ ಕಡಿಮೆ ಆಗಿದೆ. ಆದರೂ ಕೂಡ ನಾವು ಹೇಳಬೇಕಾಗತ್ತೆ ನಾವೆಲ್ಲರಿಗೂ ಅದನ್ನು ಅದ್ರ ಪ್ರಕಾರ ಹೊಡೆದ್ರೆ ಪ್ರಮುಖವಾದ ಕಾಂಪ್ಲಿಕೇಶನ್ ಅಂದರೆ ಇನ್ಫೆಕ್ಷನ್. ಯಾವುದೇ ಸರ್ಜರಿ ಆದರೆ ಇನ್ಫೆಕ್ಷನ್ ಎಲ್ಲರಿಗೂ ಹೆದರಿಕೆ ಆಗುವಂಥದ್ದು. ಸೊ ಅದಕ್ಕೆ ನಾವು ಆಂಟಿಬಯೋಟಿಕ್ ಮಾತ್ರೆಗಳನ್ನೆಲ್ಲ ಕೊಟ್ಟಿರ್ತೇವೆ ನಾವು. ಆದರೂ ಕೂಡ ಅದು ಹೇಗಾಗುತ್ತೆ ಅಂತ ಯೋಚನೆ ಮಾಡಬೇಕಾಗತ್ತೆ. ಒಂದೊಂದು ಸತಿ ಅದು ಪೇಷಂಟ್ಸ್ ಅವರು ಬೇಜವಾಬ್ದಾರಿ ಆಪರೇಷನ್ ಆದಮೇಲೆ ಅದನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಲೂ ಆಗ್ಬೋದು. ಒಂದೊಂದು ಸತಿ ಅದಕ್ಕೆ ಕಾರಣ ಅಂತ ಹುಡ್ಕೋಕ್ಕಾಗೋದಿಲ್ಲ ಅದು. ಇನ್ನೊಂದು ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪ್ಲಿಕೇಶನು. ಅದು ಇದು ಬಿಟ್ಬಿಟ್ರೆ ನೆಕ್ಸ್ಟು ಡಿಲೇಡ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ ನಾವು. ಡಿಲೇಡ್ ಕಾಂಪ್ಲಿಕೇಶನ್ ಅಂತಂತಂದರೆ ಆಪರೇಷನ್ ಆದಮೇಲೆ ಸ್ವಲ್ಪ ದಿವಸ ಮಂಜಿರ್ಬೋದು ಕಣ್ಣು. ಏನಕ್ಕೆ ಅಂದರೆ ಅಲ್ಲಿ ಕಣ್ಣಲ್ಲಿ ಅದು ನೀರು ಉಳ್ಕೊಂಬಿಡ್ಬೋದು ಸ್ವಲ್ಪ ದಿವಸ, ಅಥವಾ ಕಣ್ಣಲ್ಲಿ ಸ್ವಲ್ಪ ನೋವಾಗಿರ್ಬೋದು, ಅಥವಾ ಇನ್ನೇಳು ಪ್ರೆಷರ್, ಐ ಪ್ರೆಷರ್ ಅಂತ ಹೇಳ್ತೇವೆ. ಶಸ್ತ್ರಚಿಕಿತ್ಸೆ ಆದಮೇಲೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಬಟ್ ಇವೆಲ್ಲ ಸಣ್ಣ ಪುಟ್ಟ ಇವೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಇನ್ನು ಹೇಳಬೇಕು ಅಂತಂದರೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಕರಿತೀವಿ ನಾವು. ಇದು ಸ್ವಲ್ಪ ಅಪರೂಪದ ಕಾಂಪ್ಲಿಕೇಶನು, ಬಟ್ ಇದು ಆಗೋ ಸಾಧ್ಯವಿರುತ್ತದೆ. ಇವೆಲ್ಲ ಡಿಲೇಡ್ ಕಾಂಪ್ಲಿಕೇಶನ್ಸ್ ಅಂತ ಕರಿತೇವೆ ನಾವು. ಎಸ್, ಇನ್ನು ಡಾಕ್ಟರ್ ಆಫ್ಟರ್ ಸರ್ಜರಿ ಆದಮೇಲೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಅಂತ? ಈಗ ಹಾಗೆ ಹೇಳಿದಾಗೆ ಕ್ಯಾಟ್ರಾಕ್ಟ್ ಸರ್ಜರಿ ಇಸ್ ವೆರಿ ಸೇಫ್ ಸರ್ಜರಿ ಅಂತ ಹೇಳ್ತೀವಿ. ಬಟ್ ಎಷ್ಟು ಸರ್ಜರಿ ಸೇಫು ಅಷ್ಟೇ ಪೋಸ್ಟ್ ಆಪರೇಟಿವ್ ಕೇರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಎ ವೆರಿ ಗುಡ್ ಔಟ್ಕಮ್. ಓಕೆ, ಸೊ ಅದ್ರ ಪ್ರಕಾರ ಸರ್ಜರಿ ಆಯಿತು ನಾನು ರೋಟೀನಾಗಿ ಬೇಗ ಹೋಗ್ತೀನಿ ಅಂತಿಲ್ಲ. ದೇರ್ ಆರ್ ಸರ್ಟನ್ ಸೆಟ್ ಆಫ್ ಪ್ರಿಕಾಷನ್ಸ್ ವೇರ್ ವಿ ಆರ್ ಸಪೋಸ್ ಟು ಟೇಕ್. ಅದ್ರ ತಕ್ಕಂಗೆ ನೋಡ್ಕೊಂಡು ಹೋದರೆ ದ ರಿಸಲ್ಟ್ಸ್ ಆರ್ ಮಚ್ ಬೆಟರ್. ಪೇಷಂಟ್ಸ್ ಆರ್ ವೆರಿ ಹ್ಯಾಪಿ. ಲೈಕ್ ಬೇಸಿಕಲಿ ಫಸ್ಟ್ ಆಪ್ರೇಷನ್ ಆದ್ಕೂಳೆ ಡ್ರಾಪ್ಸ್ ಹಾಕಬೇಕು, ಟೈಮ್ ಟು ಟೈಮ್ ಡ್ರಾಪ್ಸ್ ಹಾಕಬೇಕು. ವಿ ಟೆಲ್ ಅರೌಂಡ್ 6 to 8 times ಪರ್ ಡೇ ಹಾಕಬೇಕು. ಯಾರು ಡ್ರಾಪ್ಸ್ ಹಾಕ್ತಾರೋ ಅವ್ರ ಕೈ ಕ್ಲೀನಾಗಿ ಇಟ್ಕೋಬೇಕು, ಕ್ಲೀನಾಗಿ ಡ್ರಾಪ್ಸ್ ಹಾಕಬೇಕು. ಕಣ್ಣು ರಬ್ ಮಾಡಬಾರ್ದು ಅಂತ ಹೇಳ್ತೀವಿ. ಭಾಳ ಡಸ್ಟಿ ಪ್ಲೇಸಸ್ಸು ಅಥವಾ ಮಳೆಯಲ್ಲಿ ಇದು ಎಲ್ಲ ಹೋಗಬೇಡಿ ಅಂತ ಹೇಳ್ತೀವಿ. ಬಿಕಾಸ್ 3 ಇಂಪಾರ್ಟೆಂಟ್ ಥಿಂಗ್ಸ್: ಒಂದು ಡಸ್ಟು, ಒಂದು ಇಂಜುರಿ, ವಾಟರ್. 3 things ಇಂದ ಪ್ರಿಕಾಷನ್ ನೀವು ಪ್ರಿವೆಂಟ್ ಮಾಡಿದ್ರೆ ದ ರಿಕವರಿ ಆರ್ ದ ರಿಸಲ್ಟ್ಸ್ ಆರ್ ಮಚ್ ಬೆಟರ್. Okay, so patient will be much recovery is faster and results are much better. Patient ನಮ್ಮ ಹತ್ರ ಆದ್ಕೊಳ್ಳಿ ಕೇಳ್ತಾರೆ, ಡಾಕ್ಟರ್ when can I start my exercise? We tell at least wait for a week or 2, let the eye stabilize, clear ಆಗಲಿ, ಆಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ವಿಮ್ಮಿಂಗ್ ಯಾವಾಗ ಮಾಡ್ಕೋಬೋದು, 1 month ವೆಯ್ಟ್ ಮಾಡಿ, ಏನಾಗಲ್ಲ. ಲೆಟ್ ಎವ್ರಿಥಿಂಗ್ ಒನ್ಸ್ ದಿ ಸರ್ಜರಿ ಇಸ್ ಡನ್, ದ ವೂಂಡ್ ಹೀಲ್ಸ್, ದೆನ್ ಇಟ್ ಇಸ್ ಮೋರ್ ಸೇಫ್. ಆವಾಗ ಅವ್ರ ರೊಟೀನ್ ಆ್ಯಕ್ಟಿವಿಟೀಸ್ ಬೇಗ ಸ್ಟಾರ್ಟ್ ಮಾಡ್ಕೋಬೋದು. ಓಕೆ, ಇನ್ನು ಡಾಕ್ಟರ್ ಕೊನೆಯದಾಗಿ ಅಂತಂದರೆ ಈಗ ಡೈಲಿ ಯೂಸ್ ಮಾಡೋ ಲೆನ್ಸ್ ಯೂಸ್ ಮಾಡ್ತಾರೆ ಸಾಕಷ್ಟು ಜನ, ಹಾಗೆ ಆರ್ಟಿಫಿಷಿಯಲ್ ಲೆನ್ಸ್ ಕೂಡ ಯೂಸ್ ಮಾಡ್ತಾರೆ. ಸೊ ಇದೆಷ್ಟು ಸೇಫ್ ಅಂತ? ಕಾಂಟ್ಯಾಕ್ಟ್ ಲೆನ್ಸ್ ಬೇಕಾದ್ರೆ ಹೌದು. ಸೊ ಇವೆಲ್ಲ ಸೇಫೇನೆ, ಬಟ್ ಅದು ರೀತಿ ಇರುತ್ತೆ ಹಾಕಕ್ಕೆ. ಕೆಲವು ಮಲ್ಟಿ ಡಿಸ್ಪೋಸಬಲ್ ಇರುತ್ತೆ, ಅಂದರೆ ತಿಂಗಳಿಗೆ ಚೇಂಜ್ ಮಾಡೋದು. ಕೆಲವು ಸಿಂಗಲ್ ಡಿಸ್ಪೋಸಬಲ್ ಅಂದರೆ ಡೈಲಿ ಡಿಸ್ಪೋಸಬಲ್ ಅಂತ. ಸೊ ಲೆನ್ಸ್ ಹಾಕಿದಾಗ ಬೆಳಿಗ್ಗೆ ನಿಮ್ಗೊಂದು ಸ್ವಲ್ಪ ಟ್ರೈನಿಂಗ್ ಕೊಡ್ತಾರೆ. ಮುಂಚೆ ನೀವೆಲ್ಲಿ ಆಪ್ಟಿಕಲ್ ಶಾಪಿಗೆ ಹೋದಾಗ ಅಥವಾ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ ಏನು ಮಾಡಬೇಕು, ಹೇಗೆ ಹಾಕಬೇಕು, ಏನು ಮಾಡಬಾರ್ದು, ಯಾವಾಗ ತೆಗಿಬೇಕು ಅಂತದ್ದು. ಸೊ ಕೆಲವು ಪಾಯಿಂಟ್ಸ್ ಏನಂದರೆ, ನೀವು ಹಾಕುವಾಗ ಕೈ ಫಸ್ಟು ಫುಲ್ ಕ್ಲೀನ್ ಮಾಡ್ಕೊ, ಡ್ರೈ ಮಾಡ್ಕೊ, ಅದಾದಮೇಲೆ ಲೆನ್ಸ್ನ ಸೊಲ್ಯೂಷನ್ನ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕರಿಗುಡ್ಡೆ ಮೇಲೆ ಹಾಕಬೇಕು. ಇನ್ನು ಡಾಕ್ಟರ್, ಕಣ್ಣಿನ ಪೊರೆ ಬರದೇ ಇರೋ ಹಾಗೆ ಅಂಡ್ ನಮ್ಮ ದೃಷ್ಟಿ ಅದೇ ರೀತಿ ಇರೋ ಥರ ನಾವು ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು ಅಂತ?
ಆವಾಗಲೇ ಮೇಡಮ್ ಹೇಳಿದಂಗೆ ಒನ್ ಆಫ್ ದ ಮೇನ್ ಕಾಸ್ ಫಾರ್ ಕ್ಯಾಟ್ರಾಕ್ಟ್ ಇಸ್ ಏಜಿಂಗ್ ಆ್ಯಂಡ್ ಏಜಿಂಗಲ್ಲಿ ನಾವು ಯು ವಿ ಲೈಟ್ ಎಕ್ಸ್ಪೋಷರ್ ಜಾಸ್ತಿ ಆದಾಗ ಅಂತ ಹೇಳಿ. ಸೊ ಈ ಥರ ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡದೇ ಇರುತ್ತೆ ಒಂದು ಮೇಯ್ನಾಗಿ ಇಂಪಾರ್ಟೆಂಟು. ಆಮೇಲೆ ರೆಗ್ಯುಲರ್ ಆಗಿ ಐ ಚೆಕಪ್ ಮಾಡಿಸ್ಕೊಳ್ಳೋದು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಿತ್ ಸ್ಟೇಜ್ ಆಫ್ ಕ್ಯಾಟ್ರಾಕ್ಟ್ ಇದೆ ಪೇಷಂಟ್ಗೆ ಅಂತ. ಅದು ಬಿಟ್ಟು ಐ ಡ್ರಾಪ್ಸ್ ಎಲ್ಲ ಕೊಡ್ತಾರೆ, ಅದು ಸರಿ ಹೋಗುತ್ತೆ ಅಂತ ಇಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ನಾವು ನೋಡ್ತಾ ಇರ್ತೀವಿ. ಯಾವುದೋ ಐ ಡ್ರಾಪ್ಸು ಕ್ಯಾಟ್ರಾಕ್ಟ್ನ ಡಿಸಪಿಯರ್ ಮಾಡೋಕ್ಕೆ ಯಾವುದೂ ಇರಲ್ಲ. ಈಟಿಂಗ್ ಆಲ್ ಗುಡ್ ಹೆಲ್ತಿ ವೆಜಿಟೇಬಲ್ಸ್, ಫ್ರೂಟ್ಸ್ ಅಷ್ಟೇ. ವಿ ಕ್ಯಾನ್ ಜಸ್ಟ್ ಡಿಲೇ, ವಿ ಕೆನಾಟ್ ಪ್ರಿವೆಂಟ್ ಇಟ್ ಟೋಟಲಿ. ವಿತ್ ದ ಏಜ್ ಇಟ್ ವಿಲ್ ಆಲ್ಸೋ ಕಮ್. ಡಾಕ್ಟರ್, ಈಗ ಸರ್ಜರಿ ಆಗಿರುತ್ತೆ, ಕಣ್ಣಿನ ಪೊರೆ ಸರ್ಜರಿ ಆಗಿರುತ್ತೆ, ಸೊ ಅವರಿಗೆ ಚೆನ್ನಾಗಿ ಕಣ್ಣು ಕಾಣಿಸ್ತಾ ಇರುತ್ತೆ, ಅದಾದ್ಮೇಲೂ ಕೂಡ ನಾವು ಸ್ಪೆಕ್ಸ್ ಯೂಸ್ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ, ಏನು ಹೇಳ್ತೀರಾ? ನೀವು ತುಂಬ ಇದು ಒಂದು ಒಳ್ಳೆ ಕ್ವೆಶನ್ ಕೇಳಿರೋದು. ಇವಾಗ ನಮಗೇನೀಗ ಪೊರೆ ಆಪ್ರೇಷನ್ನು ನಾವು ಮಾಡಿದ್ಮೇಲೆ ಅದರ ಮೇನ್ ಉದ್ದೇಶ ಏನು? ಅಂಧತ್ವದ ನಿರ್ಮೂಲನೆ ಮಾಡೋದು. ಪೊರೆಯಿಂದ ಅಂಧತ್ವ ಬಂದಿದೆ, ಅದನ್ನು ನಾವು ನಿರ್ಮೂಲನೆ ಮಾಡಿ ಪುನಃ ದೃಷ್ಟಿಯನ್ನು ಕೊಡೋದು. ಇದು ಅದರ ಸಿಂಪಲ್ ಆಬ್ಜೆಕ್ಟಿವ್. ಹೌದು. ಆ ಸಿಂಪಲ್ ಆಬ್ಜೆಕ್ಟಿವ್ನ ನಾವು ಫಾಲೋ ಮಾಡಬೇಕು ಅಂತಂದರೆ ಮೋನೋಫೋಕಲ್ ಲೆನ್ಸ್ನಲ್ಲಿ ಆ ಸಿಂಪಲ್ ಆಬ್ಜೆಕ್ಟಿವ್ನ ನಾವು ಫಾಲೋ ಮಾಡ್ಬೋದು. ಅದು ಸ್ಟ್ಯಾಂಡರ್ಡ್ ಕ್ಯಾಟ್ರಾಕ್ಟ್ ಸರ್ಜರಿ ಅಂದರೆ ಡಾಕ್ಟರ್ ವಿನಯ್ ಅವ್ರು ಹೇಳ್ದಂಗೆ ಅದು ನಾವು ಫೇಕೋ ಎಮಲ್ಸಿಫಿಕೇಶನ್ ಅಂತ ಅಲ್ಟ್ರಾಸೌಂಡ್ ಎನರ್ಜಿ ಯೂಸ್ ಮಾಡ್ತೀವಿ, ಒಂದು ಮೋನೋಫೋಕಲ್ ಲೆನ್ಸ್ ಹಾಕ್ತೀವಿ. ಅದು ಹೆಚ್ಚು ಇವಾಗ ನಡೀತಾ ಇರುವಂಥ ಒಂದು ಪ್ರತೀತಿ. ಅದು ಬಿಟ್ಟು ನನಗೆ ಮತ್ತೆ ಕನ್ನಡಕ ಹಾಕದೇ ಇರೋ ಹಾಗೆ ನೀವು ಮಾಡಿ ಅಂತ ಆದರೆ ಅಂದರೆ ಅದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತಾಯಿತು. ನೀವು ಅದರಲ್ಲಿ ಒಂದು ಕಾಸ್ಮೆಟಿಕ್ ಬೆನಿಫಿಟ್ ಸಹ ನೀವು ಹುಡುಕ್ತಾ ಇದ್ದೀರಾ. ಪೊರೆ ಆಪರೇಷನಲ್ಲಿ ಇವಾಗ ಆಬ್ಜೆಕ್ಟಿವ್ ಬರೀ ಅಂಧತ್ವ ನಿರ್ಮೂಲನೆ ಮಾಡೋದಷ್ಟೇ ಅಲ್ಲ, ಸೌಂದರ್ಯ ವರ್ಧನೆ ಸಹ ಆಗಬೇಕು. ಕನ್ನಡಕ ಹಾಕದೇ ಇದ್ದಂಗೆ ಆಗಬೇಕು. ಆವಾಗ ನಾವು ಕಸ್ಟಮೈಸ್ಡ್ ಅಪ್ರೋಚ್ ತಗೊಳ್ಬೇಕು. ಇವಾಗ ನೀವು ರೆಡಿಮೇಡ್ ಬಟ್ಟೆ ಮತ್ತು ಕಸ್ಟಮೈಸ್ಡ್ ಟೇಲರಿಂಗ್ ಮಾಡಿಸ್ತಿರಲ್ಲ, ಆ ರೀತಿ ಟೇಲರ್ಡ್ ಅಪ್ರೋಚ್ಗೆ ಹೋಗ್ಬೇಕಂದಾಗ ಆವಾಗ ನಮಗೆ ಈಡ್ ಆಫ್ ಲೆನ್ಸಸ್ ಅದೇ ಮಲ್ಟಿಫೋಕಲ್, ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಲೆನ್ಸಸ್ ಅಂತ ಹೇಳ್ತೀವಿ, ಮತ್ತು ಟೋರಿಕ್ ಲೆನ್ಸಸ್ಸು, ಈ ಥರದ ಒಂದು ಅಪ್ರೋಚ್ ಮಾಡಿದಾಗ ಹೆಚ್ಚು ಹ್ಯೂಮನ್ ಬಾಡಿ ನಾವು 100% ಪ್ರಾಮಿಸ್ ಮಾಡಲಿಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅದು ಹೇಗೆ ಸೆಟ್ ಆಗುತ್ತೆ ಆ ಲೆನ್ಸು, ಆಮೇಲೆ ಕಣ್ಣಲ್ಲಿ ಅದು ಸಹ ಮುಖ್ಯ ಆಗುತ್ತೆ. ಆದರೆ ಆವಾಗ ನಮ್ಮ ಉದ್ದೇಶ ನಾವು ಏನು ಮಾಡ್ಬೋದು ಅಂತಂದರೆ ಈಡ್ ಆಫ್ ಲೆನ್ಸಸ್, ಪ್ರೀಮಿಯಂ ಲೆನ್ಸಸ್ ನಾವು ಹಾಕಿ ನಾವು ಈ ಥರ ಕಸ್ಟಮೈಸ್ ಸರ್ಜರಿ ಮಾಡುವಾಗ ಪೊರೆ ಆಪ್ರೇಷನ್ ನಂತರ ಅವರು ಮತ್ತೆ ಕನ್ನಡಕದ ಮೇಲೆ ಅವಲಂಬನೆ ಮಾಡ್ಕೊಳ್ಳೋದನ್ನು ನಾವು ತಪ್ಪಿಸ್ಬೋದು. ಎಸ್, ನಿಜಕ್ಕೂ ಕೂಡ 5 ಜನ ಕಣ್ಣಿನ ಬಗ್ಗೆ ಹಾಗೆ ಕಣ್ಣಿನ ಪೊರೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಈ ಒಂದು ಅವೇರ್ನೆಸ್ ಮೂಡಿಸೋದು ನಮ್ಮ ವೀಕ್ಷಕರಿಗೆ, ಇದ್ರ ಬಗ್ಗೆ ಅವರಿಗೆ ಅರಿವು ಮೂಡಿಸೋದು ಬೇಕಾಗಿತ್ತು ಇಂತಹ ಕಾರ್ಯಕ್ರಮ. 5 ಜನಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.